ಅಂದವಾಗಿ ಕಾಣಲು, ಚಂದವಾಗಿರಲು ನಮ್ಮ ವ್ಯಕ್ತಿತ್ವ ಆಕರ್ಷಕವಾಗಿರಬೇಕು. ಆಕರ್ಷಕವಾಗಿರಬೇಕು ಅಂದರೆ ನಾವು ಆರೋಗ್ಯವಂತರಾಗಿರಬೇಕು. ಆರೋಗ್ಯವಂತರಾಗಿರಬೇಕು ಅಂದರೆ ಮನೆಯಲ್ಲಿರುವ ಚಿಕ್ಕ ಚಿಕ್ಕ ಮನೆಮದ್ದುಗಳಿಂದ ನಾವು ನಮ್ಮ ಆರೋಗ್ಯವನ್ನು ಬಹು ಸುಲಭವಾಗಿ ಕಾಪಾಡಿಕೊಳ್ಳಬಹುದು. ಅಂದವಾಗಿ ಕಾಣಬೇಕಾದರೆ ಕೂದಲು ತುಂಬ ಮುಖ್ಯ. ಕೂದಲು ಇಲ್ಲದ ಬೊಕ್ಕುತಲೆ ಅಂದಹೀನವಾಗಿ ಇರುತ್ತದೆ. ಇದು ಎಲ್ಲರಿಗೂ ತಿಳಿದಿದ್ದೆ. ಅಷ್ಟೇ ಅಲ್ಲದೆ ಒಂದು ಬಗೆಯ ಆತ್ಮನ್ಯೂನತೆಯನ್ನು ನಾವು ಎದುರಿಸಬೇಕಾಗುತ್ತದೆ. ಯಾರೇ ಆಗಲಿ ಕೂದಲು ದಟ್ಟವಾಗಿದ್ದರೆ ಅಂದವಾಗಿ ಚಂದವಾಗಿ ಕಾಣಿಸುತ್ತಾರೆ. ಇನ್ನು ಕೂದಲುಗಳು ಕಪ್ಪಗಿದ್ದು ಸೋಂಪಾಗಿದ್ದು ಉದ್ದವಾಗಿ ಇರಬೇಕು ಅಂದರೆ ನಾವು ಕೆಲವು ಎಚ್ಚರಿಕೆಗಳನ್ನು, ಕೆಲವು ಸುಲಭ ಉಪಾಯಗಳನ್ನು ಮಾಡಲೇಬೇಕು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅನೇಕ ಕಾರಣಗಳಿಂದ ಕೂದಲು ಉದುರುವುದು, ಕೂದಲು ಬೆಳ್ಳಗಾಗೋದು ಮತ್ತು ತಲೆಯಲ್ಲಿ ಹೊಟ್ಟಾಗೋದು ಇವೆಲ್ಲ ಸರ್ವೇ ಸಾಧಾರಣ ಸಮಸ್ಯೆಗಳಾಗಿವೆ. ಇನ್ನು ನಾನು ಹೇಳುತ್ತಿರುವ ಸುಲಭವಾದ ಟಿಪ್ ಏನು ಅಂದರೆ ಕರಿಬೇವಿನ ಉಪಾಯ. ಕರಿಬೇವಿನಿಂದ ಸುಲಭವಾದ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಸಾಕು, ನಾವು ನಮ್ಮ ಕೂದಲನ್ನು ಆರೋಗ್ಯಕರವಾಗಿ ದಟ್ಟವಾಗಿ ಬೆಳೆಸಿಕೊಳ್ಳಬಹುದು. ಇನ್ನು ಕೂದಲಿನ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಕೂದಲಿಗೆ ಸರಿಯಾದ ಆರೈಕೆ, ಪೋಷಣೆ ಇಲ್ಲದ ಕಾರಣಗಳಿಂದ, ಪೋಷಕಾಂಶದ ಕೊರತೆಯ ಕಾರಣಗಳಿಂದ ಅಥವಾ ಇನ್ಯಾವುದೋ ಕಾರಣಗಳಿಂದ ಕೂದಲು ಉದುರುವುದು, ಒಣಗುವುದು, ಬಿಳುಚಾಗುವುದು ಅಂದರೆ ಕೂದಲು ಬೆಳ್ಳಗಾಗುವುದು, ಈ ಸಮಸ್ಯೆಗಳನ್ನು ನಿವಾರಿಸಲು ಕರಿಬೇವು ಒಂದು ಅತ್ಯುತ್ತಮ ಮನೆಮದ್ದು ಅಂತಾನೆ ಹೇಳಬಹುದು. ಕರಿಬೇವು ಬಹು ಸುಲಭವಾಗಿ, ಸರಳವಾಗಿ ಸಿಗುವಂತಹ ಆಹಾರ ಪದಾರ್ಥ. ಅದನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಕೂದಲನ್ನು ಸೋಂಪಾಗಿ, ಸದೃಢವಾಗಿ, ಆರೋಗ್ಯಕರವಾಗಿ ಬೆಳೆಸಿಕೊಳ್ಳಬಹುದು. ಇನ್ನು ಅದನ್ನು ಹೇಗೆ ತಯಾರಿಸಿಕೊಳ್ಳಬೇಕು ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ಇಂತಹ ವಿಡಿಯೋಗೋಸ್ಕರ ವೇಟ್ ಮಾಡ್ತಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಬೊಗಸೆಯಷ್ಟು ಕರಿಬೇವನ್ನು ಒಂದು ಪಾತ್ರೆಯ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ. ಆ ನೀರು ಸ್ವಲ್ಪ ತಣ್ಣಗಾದ ಮೇಲೆ ಕೂದಲುಗಳಿಗೆ ಚೆನ್ನಾಗಿ ಹಚ್ಚಿ ನೆತ್ತಿಗೆ ಮತ್ತು ಕೂದಲಿನ ಮೂಲಗಳಿಗೆ ತಗಲುವಂತೆ 4-5 ನಿಮಿಷಗಳವರೆಗೆ ಚೆನ್ನಾಗಿ ಮಸಾಜ್ ಮಾಡಿ. ನಂತರ ಅದನ್ನು 20-30 ನಿಮಿಷಗಳವರೆಗೆ ಒಣಗಲು ಬಿಟ್ಟು ಆಮೇಲೆ ಸೌಮ್ಯವಾದ ಶಾಂಪುವಿನಿಂದ ತಲೆ ಸ್ನಾನ ಮಾಡಿ. ಇದರಿಂದ ನಿಮ್ಮ ಕೂದಲು ಉದುರುವುದು ನಿಲ್ಲುವುದಲ್ಲದೆ ದಟ್ಟವಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ. ಇನ್ನು ಕರಿಬೇವಿನಲ್ಲಿ ಎಷ್ಟು ಪೋಷಕಾಂಶಗಳು ಇದೆ ಅಂದರೆ ನಿಜವಾಗ್ಲೂ ಅದು ಅತ್ಯದ್ಭುತವಾದ ಮನೆಮದ್ದು ಅಂತಾನೆ ಹೇಳಬಹುದು. ಯಾಕಂದರೆ ಕೂದಲಿಗೆ ಬೇಕಾಗುವ ಕೆರೋಟಿನ್, ಪ್ರೋಟೀನ್ಗಳು ಕೂದಲು ಉದುರುವುದನ್ನು ನಿಲ್ಲಿಸುತ್ತವೆ. ಈ ಕರಿಬೇವಿನ ಅಪ್ಲೆಯಿಂದ ಕೂದಲಿಗೆ ಬೇಕಾದ ಪೋಷಕಾಂಶಗಳನ್ನು ನೀಡಿ ಕೂದಲು ದಟ್ಟವಾಗಿ ಬೆಳೆಯಲು ಅವಕಾಶ ಮಾಡಿಕೊಡುತ್ತೆ. ಈಗ ಮತ್ತೊಂದು ಟಿಪ್ನ ಹೇಳ್ತೀನಿ. ಅದೇನೆಂದರೆ ಒಂದು ಬಟ್ಟಲಿಗೆ 2-3 ಚಮಚ ಕರಿಬೇವಿನ ಪೇಸ್ಟನ್ನು ಹಾಕಿ. ನಂತರ ಇದಕ್ಕೆ 2-3 ಚಮಚ ಮೊಸರನ್ನು ಸೇರಿಸಿ ಮಿಶ್ರಣವನ್ನು ತಯಾರಿಸಿ. ತಯಾರಿಸಿದ ಈ ಮಿಶ್ರಣವನ್ನು ಕೂದಲಿನ ಮೂಲಗಳಿಗೆ ಚೆನ್ನಾಗಿ ಹಚ್ಚಿ ಸ್ವಲ್ಪ ನಿಧಾನವಾಗಿ ಮಸಾಜ್ ಮಾಡಿ. ಇದನ್ನು ಅರ್ಧ ಗಂಟೆಗಳವರೆಗೆ ಒಣಗಿಸಿ ನಂತರ ತೊಳೆದುಕೊಳ್ಳಿ. ಇದು ಕೂದಲನ್ನು ಉದುರುವುದನ್ನು ನಿಲ್ಲಿಸುವುದು ಮಾತ್ರ ಅಲ್ಲದೆ ಕೂದಲುಗಳಿಗೆ ತೇವವನ್ನು ನೀಡುತ್ತದೆ. ಕೂದಲು ಆರೋಗ್ಯಕರವಾಗಿ ದಟ್ಟವಾಗಿ ಬೆಳೆಯಲು ಇದು ಸಹಕಾರಿಯಾಗಿದೆ. ಈಗ ಮೂರನೆಯ ಟಿಪ್ ಏನಂದರೆ ಕರಿಬೇವಿನ ಎಲೆಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿಯನ್ನು ತಯಾರಿಸಿ. ಈ ಕರಿಬೇವಿನ ಪುಡಿಯನ್ನು 1-2 ಚಮಚದಷ್ಟು ತೆಗೆದುಕೊಂಡು ಒಂದು ಬಟ್ಟಲಿನಷ್ಟು ಕೊಬ್ಬರಿ ಎಣ್ಣೆಯ ಜೊತೆಗೆ ಸೇರಿಸಿ 4-5 ನಿಮಿಷ ಸಣ್ಣ ಉರಿಯಲ್ಲಿ ಬಿಸಿ ಮಾಡಿ. ಇದು ಉಗುರು ಬೆಚ್ಚಗೆ ಆದಮೇಲೆ ಈ ಎಣ್ಣೆಯನ್ನು ತಲೆಗೆ ಹಚ್ಚಿ 8-10 ನಿಮಿಷಗಳವರೆಗೆ ಚೆನ್ನಾಗಿ ಮಸಾಜ್ ಮಾಡಿ. ಇದನ್ನು 2-3 ಗಂಟೆಗಳವರೆಗೆ ಹಾಗೆ ಬಿಟ್ಟು ನಂತರ ಕೆಮಿಕಲ್ ಇಲ್ಲದ ಸೌಮ್ಯವಾದ ಶಾಂಪುವಿನಿಂದ ತಲೆ ಸ್ನಾನ ಮಾಡಿ. ಹೀಗೆ ಮಾಡುವುದರಿಂದ ಕೂದಲುಗಳಿಗೆ ಸಾಕಷ್ಟು ಪೋಷಕಾಂಶಗಳು ಸಿಗುತ್ತವೆ ಮತ್ತು ಇದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಹಾಗೂ ಕೂದಲುಗಳು ದಟ್ಟವಾಗಿ, ಕಪ್ಪಾಗಿ, ಸೋಂಪಾಗಿ, ಆಕರ್ಷಕವಾಗಿ ಬೆಳೆಯುತ್ತವೆ.
ಈ 3 ಟಿಪ್ಗಳನ್ನು ವಾರಕ್ಕೆ 1-2 ಬಾರಿ ಫಾಲೋ ಮಾಡೋದ್ರಿಂದ ನೀವು ಕೂದಲಿನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಮತ್ತು ಬಿಳಿ ಕೂದಲುಗಳನ್ನು ಕ್ರಮೇಣವಾಗಿ ಕಪ್ಪಾಗುವಂತೆ ಮಾಡಬಹುದು. ಅಷ್ಟೇ ಅಲ್ಲ, 1 ಮುಷ್ಟಿಯಷ್ಟು ಕರಿಬೇವಿನ ಎಲೆಗಳನ್ನು 1 ಲೋಟದಷ್ಟು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ, ನಂತರ ಶೋಧಿಸಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗೆ ಇರುವಾಗಲೇ ಕುಡಿಯಿರಿ. ಇದನ್ನು ಕುಡಿಯುವುದರಿಂದ ನಿಮಗೆ ನಿಮ್ಮ ಶರೀರಕ್ಕೆ ಬೇಕಾಗುವ ಪೋಷಕಾಂಶಗಳು ಸಿಕ್ಕು ಕೂದಲು ಉದುರುವುದನ್ನು, ಕೂದಲು ಬೆಳ್ಳಗಾಗುವುದನ್ನು ಕೂಡ ಸುಲಭವಾಗಿ ತಪ್ಪಿಸಬಹುದು. ಅಷ್ಟೇ ಅಲ್ಲದೆ ಉದುರಿದ ಕೂದಲು ಮತ್ತೆ ಸೊಂಪಾಗಿ ಬೆಳೆಯಲು ಇದು ಸಹಕಾರಿಯಾಗುತ್ತದೆ. ಹೀಗೆ ಈ ಮನೆಮದ್ದು ನಮ್ಮ ಆರೋಗ್ಯವನ್ನು ರಕ್ಷಿಸುತ್ತದೆ ಅನ್ನುವುದರಲ್ಲಿ 2 ಮಾತಿಲ್ಲ. ಈ ಅದ್ಭುತವಾದ ಮನೆಮದ್ದು ನಿಮಗೆ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.